ಇವತ್ತಿನ ಅಣ್ಣಯ್ಯ ಸೀರಿಯಲ್ ಕಂಟಿನ್ಯೂಷನ್ ಬಂದು ಅಣ್ಣಯ್ಯ ಮತ್ತು ಕರ್ಣ ಮಹಾಸಂಗಮ ಕಂಟಿನ್ಯೂ ಆಗುತ್ತೆ. ದೇವ್ರು ಹೇಳುತ್ತೆ ಪಾರುಗೆ, ಶಾರದಂಗೆ ನೀನು ಹೆಲ್ಪ್ ಮಾಡು ಅಂತ. ಶಾರದಾ ದೇವರು ಮನೆ ಹತ್ರಕ್ಕೆ ಬಂದೈತೆ ಅಂತ ಅಂದ್ಬಿಟ್ಟು ಆರತಿ ತಗೊಂಡು ಬಂದು ಆರತಿ ಬೆಳಗ್ತಾಳೆ. ದೇವರು ಸಂತೋಷ ಪಡುತ್ತೆ. ಅದಾದಮೇಲೆ ಪಾರು ಎಲ್ಲನೂ ನೆನಪು ಮಾಡ್ಕೊಳ್ತಾಳೆ. ಜೈಲಲ್ಲಿ ಏನಾಯಿತು ಅಂದರೆ, ಜೈಲಿಗೆ ಇವಳು ಒಂದು ಸಲ ಡಾಕ್ಟ್ರಾಗಿ ಚೆಕಪ್ ಮಾಡೋಕ್ಕೆ ಹೋದಾಗ ಅವ್ರ ಅತ್ತೆ ಅವಳನ್ನ ಆರತಿ ಮಾಡಿ ಒಳಗಡೆ ಕರ್ಸ್ಕೊಳ್ತಾರೆ. ಅದೆಲ್ಲ ನೆನಪು ಮಾಡ್ಕೊಂಡು ಇವಳಿಗೆ ಸಂತೋಷ ಆಗುತ್ತೆ. ಅದಾದಮೇಲೆ ಮಾದಪ್ಪಣ್ಣ ಮತ್ತು ಶಾರದಾ ಪಾರು 3 ಜನನೂ ಬಂದು ಡಿಸ್ಕಷನ್ ಮಾಡ್ತಾರೆ. ನೀವು ಇಷ್ಟು ದಿನ ಎಲ್ಲಿದ್ದರು, ಶಿವು ಇಷ್ಟು ದಿನ ಬಂದರು, ನಿಮಗೆ ಗೊತ್ತಾಗಿಲ್ಲ ಇದು ಅಂತ ಹೇಳಿದಾಗ ಶಾರದಾ ಹೇಳ್ತಾಳೆ, ನನ್ನ ಹೆಸ್ರಲ್ಲಿ ಕಳಂಕ ಐತೆ, ನನ್ನ ಹೆಸ್ರಲ್ಲಿರೋ ಕಳಂಕ ಹೋಗೋವರೆಗೂ ನನ್ನ ಮಕ್ಳಿಗೆ ನಾನು ಮುಖ ತೋರಿಸಲ್ಲ, ನೀನು ಇದನ್ನು ಯಾರಿಗೂ ಹೇಳೋಕ್ಕೆ ಹೋಗಬೇಡ, ಇದನ್ನು ಸೀಕ್ರೆಟ್ ಥರ ಕಾಪಾಡು ಪಾರು ಅಂತ ಶಾರದಾ ಅವಳ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಾಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾಳೆ. ನೆಕ್ಸ್ಟ್ ಡೇ ಬೆಳಗ್ಗೆ ಆಗುತ್ತೆ. ಮನೇಲೆಲ್ಲರೂ ಅಂದರೆ ಶಿವು ಮನೇಲೆಲ್ಲರೂ ಜೋರಾಗಿ ಮಾತಾಡ್ತಾ ಇರ್ತಾರೆ. ಆದರೆ ಪಾರು ಇದ್ದೋಳು ಅಂದರೆ ನಿನ್ನೆ ತಾನೇ ಶಿವು ಮೇಲೆ ದೇವ್ರು ಬಂದಿತ್ತಲ್ಲ, ಅವನಿನ್ನೂ ಮಲಗಿದ್ದಾನೆ, ನೀವೆಲ್ಲ ಜೋರಾಗಿ ಮಾತಾಡಬೇಡಿ ಅಂತ ಅವರು ಸಮಾಧಾನ ಮಾಡಿದಾಗ ಅವ್ರ ಮಾವ ಅವಳು ತಂಗಿರೆಲ್ಲ ಅವಳು ಕಾಲು ಎಳಿತಾರೆ. ಇದ್ದಕ್ಕಿದ್ದಂಗೆ ಹೊರಗಡೆಯಿಂದ ಸೌಂಡ್ ಕೇಳುತ್ತೆ. ಅಂದರೆ ಊರಲ್ಲಿ ಡಂಗೂರ ಸಾರಿ ಹೇಳ್ತಿರ್ತಾರೆ, ಇವತ್ತು ಪಂಚಾಯಿತಿ ಕಟ್ಟೆ ಐತೆ, ಅದು ಮಾದಪ್ಪನ ಮನೆ ವಿಷಯ ರಿಲೇಟೆಡು ಬರಬೇಕು ಅಂದಾಗ ಎಲ್ಲರೂ ಶಾಕಲ್ಲಿ ಇದೇನಿದು ಈ ಥರ ಹೇಳ್ತವ್ರಲ್ಲ, ನಮ್ಮ ರಶ್ಮಿ ಮನೆ ಮಾದಪ್ಪಣ್ಣನ ಮನೆ ಇದೇನಾಯಿತು ಅಂತ ಅಂದ್ಬಿಟ್ಟು ಎಲ್ಲರೂ ಪಂಚಾಯಿತಿ ಕಟ್ಟೆ ಹತ್ರಕ್ಕೆ ಹೋಗ್ತಾರೆ. ಆಗ ಅವರಪ್ಪ ವೀರಭದ್ರ ಅವರು ಬರ್ತಾರೆ. ವೀರಭದ್ರ ಅವ್ರು ಬಂದೆಲ್ಲ ನೋಡಿ ಶಾಕ್ ಆಗುತ್ತೆ ಮಾದಪ್ಪಣ್ಣಂಗೆ. ಊರಿನ ಹಬ್ಬಕ್ಕಿಲ್ಲ ಈಗ ಬಂದವನೇ ಅಂತ ಬಂದು ಕೂತ್ಕೊತಾರೆ. ಆವಾಗ ವಿಷಯ ಇವನು ಹೇಳ್ತಾನೆ, ಯಾರು ಪಾರು ಅಣ್ಣ ಹೇಳ್ತಾನೆ. ಆ್ಯಕ್ಚುಲಿ ಇವ್ರಿಗೆ ಏನು ವಿಷಯ ಅಂತ ಗೊತ್ತಿರಲ್ಲ. ಏನು ವಿಷಯ ಅಂತ ಅಂದರೆ, ಪಕ್ಕದೂರಲ್ಲಿ ಯಾರೋ ಕಳ್ಳರು ಸೇರ್ಕೊಂಡವ್ರಂತೆ. ಆ ಒಂದು ಕಳ್ಳಿಗೆ ಮಾದಪ್ಪಣ್ಣನ ಮನೇಲಿ ಆಸರೆ ಕೊಟ್ಟವ್ರೆ ಅಂತ ಬಂದೈತೆ. ಮಾದಪ್ಪಣ್ಣನ ಮನೇಲಿ ಅವಳು ಆ ಹೆಂಗೆ ಸಿಕ್ಕಿದ್ಲು ಅಂತ ಅಂದರೆ, ಆ ಹೆಂಗಸನ್ನ ಊರಿಂದ ಕಳಿಸ್ಬೇಕು ಅಂತ ಈ ಒಂದು ಪಂಚಾಯಿತಿ ನಡೆಸ್ತಿರೋದು ಅಂತ ಹೇಳಿ ವಿಷಯ ಬರುತ್ತೆ. ಇದನ್ನು ಕೇಳಿ ಪಾರು ಮತ್ತು ಮಾದಪ್ಪಣ್ಣಂಗೆ ಫುಲ್ಲು ಶಾಕ್ ಆಗ್ತಾರೆ. ಅದಾದಮೇಲೆ ಅಣ್ಣ ಏನು ಮಾದಪ್ಪಣ್ಣನ ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ತಾನೆ. ಯಾಕಂತ ಅಂದರೆ, ಮಾದಪ್ಪಣ್ಣ ಊರನ್ನ ಕಾಯೋ ಸೈನಿಕ, ಅಂಥದ್ರಲ್ಲಿ ನಮ್ಮ ದೇಶ ಕಾಯೋ ಸೈನಿಕ, ನಮ್ಮೂರನ್ನ ಕಾಯಲ್ವ, ನಮ್ಮೂರಿಗೆ ಯಾರು ತೊಂದರೆ ಮಾಡೋಕ್ಕೆ ಬಂತು ಅಂತ ಅಂದರೆ ಇವ್ರು ಸುಮ್ಮನೆ ಬಿಟ್ಬಿಡ್ತಾರೆ. ನೀವು ಇದನ್ನು ಈ ಥರ ಅವ್ರು ಶೋಧ ಮಾಡಬಾರ್ದು, ಇವ್ರನ್ನ ಶೋಧ ಮಾಡ್ತು ಅಂತ ಅಂದರೆ ಈ ನೆಲ ಜಲನ ಶೋಧ ಮಾಡಿದಂಗೆ ನೀವು ಶೋಧ ಮಾಡಬಾರ್ದು ಅಂತ ಅಣ್ಣ ಹೇಳ್ತಾನೆ. ಅದಕ್ಕೆ ಅವನು ವೀರಭದ್ರ ಒಪ್ಪಲ್ಲ. ಆಮೇಲೆ ವೀರಭದ್ರ ಏನು ಮಾಡ್ತಾನೆ ಅಂತ ಅಂದರೆ, ಇವತ್ತಿನ ಪಂಚಾಯಿತಿ ತೀರ್ಮಾನನ ಅಣ್ಣಯ್ಯನೇ ತಗೋತಾನೆ ಅಂದ್ಬಿಟ್ಟು ಚೇರ್ಗೆ ಅಣ್ಣಯ್ಯನ ಕೂರಿಸ್ತಾನೆ. ಅವಾಗ ವೀರಭದ್ರಗೌಡರು ಹೇಳ್ತಾರೆ, ಯಾರ್ಯಾರಿಗೆ ಮಾದಪ್ಪಣ್ಣನ ಮನೆ ಶೋಧ ಆಗಬಾರ್ದು ಐತೆ ಅಂದರೆ ಕೈ ಎತ್ತಿ ಅಂತ ಅಂದಾಗ ಯಾರೂ ಎತ್ತಲ್ಲ. ಆದರೆ ಇದೆಲ್ಲ ಆಗೋಕ್ಕೂ ಮುಂಚೆ ರತ್ನಿ ಅಂದರೆ ಅಣ್ಣಯ್ಯನ ತಂಗಿ ಪಾರು ಅಣ್ಣನ ಕರ್ಕೊಂಡೋಗಿ ಇವತ್ತು ಮಾದಪ್ಪಣ್ಣನ ಮನೆ ರಿಲೇಟೆಡ್ ಏನಾದ್ರು ಪ್ರಾಬ್ಲಮ್ ಬಂದರೆ ನೀನು ಹೆಲ್ಪ್ ಮಾಡಬೇಕು ಅಂತ ಅವನ ಹತ್ರ ಹೆಲ್ಪ್ ಕೇಳಿರ್ತಾಳೆ ಪರ್ಶು ಹತ್ರ. ಆವಾಗ ಪರ್ಶು ಏನು ಮಾಡ್ತಾನೆ, ರತ್ನಿನೇ ಇಂಪ್ರೆಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಪರ್ಶು ಕೈ ಎತ್ಬಿಡ್ತಾನೆ. ಪರ್ಶು ಕೈ ಎತ್ತಿದ್ದು ನೋಡಿ ಊರಿನ ಜನ ಎಲ್ಲ, ಅಯ್ಯೋ ಗೌಡ್ರು ಮನೆ ಮಗನೇ ಕೈ ಎತ್ತುತ್ತವನೇ ಅಂದಮೇಲೆ ನಾವು ಕೈ ಎತ್ತಿದ್ದಿದ್ರೆ ತೊಂದರೆ ಆಯ್ತದೆ ಅಂದ್ಬಿಟ್ಟು ಎಲ್ಲರೂ ಕೈ ಎತ್ತುತ್ತಾರೆ. ಎಲ್ಲರೂ ಕೈ ಎತ್ತಿದ್ದು ನೋಡಿ ಈ ಪಂಚಾಯಿತಿ ಏನು ತೀರ್ಮಾನ ಮಾಡುತ್ತೆ ಅಂತಂದರೆ, ಶೋಧ ಮಾಡಬಾರ್ದು ಅಂತ ಹೇಳಿ ತೀರ್ಮಾನ ಮಾಡುತ್ತೆ. ಅದಾದಮೇಲೆ ಮಾದಪ್ಪಣ್ಣನ ಹತ್ರ ಕ್ಷಮೆ ಕೇಳೋಕ್ಕೆ ಶಿವು ಮಾದಪ್ಪಣ್ಣನ ಮನೆ ಹತ್ರಕ್ಕೆ ಬಂದಾಗ ಮಾದಪ್ಪಣ್ಣ ಹೇಳ್ತಾನೆ, ಸತ್ಯಕ್ಕೆ 2 ಮುಖ ಇರುತ್ತೆ, ಅದರಲ್ಲಿ ಒಂದು ನಮಗೆ ಗೊತ್ತಿರುತ್ತೆ, ಇನ್ನೊಂದು ನಮಗೆ ಗೊತ್ತಿರಲ್ಲ. ಆ ಒಂದು ಏನು ಗೊತ್ತಿರಲ್ಲ ಅದನ್ನು ನಾವು ತಿಳ್ಕೋಬೇಕು ಶಿವು, ಒಂದನ್ನೇ ನಂಬ್ಕೊಂಡಿರಬಾರ್ದು ಅಂದರೆ ಇಂಡೈರೆಕ್ಟಾಗಿ ಅವ್ರ ಅಮ್ಮನ ಮಗು ಇರೋ ಸತ್ಯನ ತಿಳ್ಕೊ ಅಂತ ಹೇಳ್ತಾನೆ. ಆಗ ಶಿವುಗೆ ನೆನಪಾಗುತ್ತೆ, ಕರ್ಣನೂ ಅದೇ ಥರದ ಮಾತು ಹೇಳಿರ್ತಾನೆ. ಅದು ನೆನ್ಪು ಮಾಡ್ಕೊಂಡು ಅವನು ಅದ್ರ ಬಗ್ಗೆ ಯೋಚಿಸ್ತಿರ್ತಾನೆ. ಈ ವಿಷಯ ರಶ್ಮಿ ಹೇಳ್ತಾಳೆ, ಅಣ್ಣಯ್ಯ ಇಲ್ಲಿಗೆ ಬಂದವ್ರೆ ಮಾವನ ಹತ್ರ ಕ್ಷಮೆ ಕೇಳೋಕ್ಕೆ ಅಂತ ಕೇಳಿ ಅವರಮ್ಮ ಫುಲ್ ಶಾಕ್ ಆಗ್ತಾಳೆ. ಇಲ್ಲಿ ಇವ್ರ ಮನೇಲಿ ಪಾರು ಮನೇಲಿ ತಂಗಿರೆಲ್ಲರೂ ಪರ್ಶು ಬಗ್ಗೆ ಹೊಗಳ್ತಾ ಇರ್ತಾಳೆ. ಪರ್ಶು ಬಗ್ಗೆ ಹೊಗಳಿದ್ದು ನೋಡಿ ಪಾರುಗೆ ಸ್ವಲ್ಪ ಡೌಟ್ ಬರುತ್ತೆ. ಅದೇ ಇವತ್ತಿನ ಅಪ್ಡೇಟ್.